ಮೈಂಡ್ ಒಬ್ಬ ಯಾವ ಒಂದ್ ಕಣದಾಗಂದ 75 ಹೆಡ್ ಹಾಕಿದಾರ ಅಂತ ಹೇಳ್ತಾರ. ಅದಕ್ಕ 75 ಹೆಡ್ ಎಷ್ಟು ಇರ್ತೈತಿ ಅವ್ನ್ ಗೊತ್ತಿಲ್ಲ. ಮೊದಲ್ 75 ಗಾಡಿ 4 ಪಿಸ್ಟನ್ ಇರ್ತೈತಿ. ಹೆಡ್ ಅವ್ರದ್ದು ಈಗ ವಿತೌಟ್ ಟರ್ಬೋ 52 HP ಇರ್ತೈತಿ. ಇವ್ರ ಟರ್ಬೋ ಹಾಕೊಂಡ್ ಕೂಡಲೇ 10 HP ಹೆಚ್ಚಾಕತಿ. 62 HP ಗಾಡಿ ಆಗ್ತೈತಿ ನಾದ. ಈಗ ನಾವ್ 14ನ ನಂಬರ್ ಮಾಡಿದಕ್ಕ ಇವ್ರೆಲ್ಲಾ ಹಿಂಗ್ ಮಾಡತಾರನ. ಎಷ್ಟು ವರ್ಷ ಆತ ಕುಬೋಟದಾರ ಐಸರ್ದಾರ ಬಂದಾರನ. ಕುಬೋಟ 55.7 HP ಐತನ. ಇಷ್ಟು ವರ್ಷ ಆತ ಆಡೈತಿ, ಇಷ್ಟು ವರ್ಷ ಆತ ನಂಬರ್ ಮಾಡೈತಿ, ಅದಕ್ಕೆ ಯಾರು ತಕರಾರ್ ತೆಗ್ದಿಲ್ಲನ. ಆಮೇಲೆ ಐಸರು ಇಷ್ಟು ವರ್ಷ ಆತ ಆಡೈತನ, ಟರ್ಬೋ ಹಾಕೊಂಡ್ ಆಡಿದಾರ, ಅವ್ರಿಗೆ ಯಾರು ತಕರಾರ್ ತೆಗ್ದಿಲ್ಲ. ಈಗ ನಮ್ ಹೌಸಿಂಗ್ ಯಾಕೆ ತಕರಾರ್ ತೆಗಿತಾರ ಇವ್ರ. ಅದ 5500 ಹಾಕ್ತಾವ. ಇಲ್ಲ ಇವ್ರ ಎಂದ ಹಿಂಗ ಎಲ್ಲಾ ಟರ್ಬೋನು ತೆಗಿಸ್ಬೇಕನ, 0.7 ಇದ್ರ ಅದನ್ನು ತೆಗಿಬೇಕನ ಅಂದ್ರ ಬರ್ತಾವ ನಮ್ಗೆ. ಸುಮ್ಮ ಈಗ ನಾವ್ ಬರೋದು ಇವ್ರು ಹೌಸಿಂಗ್ ಅವತ್ತ ಜಗಳ ಆಡ್ಕೊತ ನಿಲ್ಲೋದು ಅದ್ ನಮಗ್ ಬೇಡ ಆಗೈತೆ. ನಮಸ್ಕಾರ. ಕನಕ ಯಾಕೆ ಬರೋರಿಗ್ರಿ? ಕನಕ್ರೆ ಈಗ ಎಲ್ಲಾರು ನಮ್ ಗಾಡಿ ಹೌಸಿಂಗ್ ದೊಡ್ಡದಾವು ಹಂಗದಾವು ಹಿಂಗದಾವ್ ಅಂತ ಹೇಳಿ ಕಮಿಟಿಯವ್ರಿಗೆಲ್ಲ ಫೋನ್ ಹಚ್ಚಿ ಹೇಳತ್ತಾರ್ರಿ. ಅದ್ರ ಸಲುವಾಗಿ ನಮ್ಮ ಹೌಸಿಂಗ್ ದೊಡ್ಡದಾವತ್ತ ಒಂದೊಂದು ಕಮಿಟಿ ತಗೋರು ಅದ್ರ ಸಲುವಾಗಿ ಬರೋಲ್ವ್ರಿ ನಾವ ಅಂತ. ನಮ್ ಗಾಡಿ ಅಟ್ ಹೌಸಿಂಗ್ ದೊಡ್ಡದಾವತ್ ಹೇಳಿ ಎಲ್ಲಾರ ತೆಗ್ಯಾರಿದ್ರಂದ್ರ ಅವ್ರ ಗಾಡಿ ಅವ್ರೆಲ್ಲಾ ಟರ್ಬೋ ಅವ್ರದ್ ಕಂಪ್ನಿದ್ ಹೆಂಗೈತಿ ಹಂಗ್ ಬರ್ಬೇಕಾಯ್ತೇನ. ಮತ್ತ ನಾವು ಹೌಸಿಂಗ್ ದೊಡ್ಡದಾವತ್ ಹೇಳಿ ಅವ್ರು ಟರ್ಬೋ ಹಾಕೊಂಡ್ ಆಡ್ರ ಅದೇನ ನಿಯತ್ಲಿ ಆಡ್ದಂಗಲ್ಲನ. ಅಷ್ಟ ಅವ್ರ ನಿಯತ್ಲಿನ ಆಡಾರಿದ್ರಂದ್ರ ಅವರು ಗಾಡಿ ಟರ್ಬೋ ತೆಗದಿಟ್ಟು ಆಡ್ಬೇಕು ಅಂದ್ರ ಅವ್ರ ನಿಯತ್ಲಿ ಆಡಿದಂಗ. ಮತ್ ಕಮಿಟಿ ಆಡ್ಕೊಂಡ್ ಹೇಳೋದೇನಂದ್ರ ಅದ್ ನೀವ್ ಎಲ್ಲಾ ಕರೆಕ್ಟ್ ಆಡ್ಸಾರಿದ್ರಂದ್ರ ಕಂಪ್ನಿದ್ ಹೆಂಗೈತಿ ಹಂಗ ಆಡ್ಸ್ರಿ. ಅವ್ರ ಗಾಡಿಗೆ ಟರ್ಬೋ ಇತ್ತಂದ್ರ ಕಂಪ್ನಿದ್ ಇತ್ತಂದ್ರ ಇರ್ಲಿ, ಕಂಪ್ನಿದ್ ಇಲ್ಲಾಗಿತ್ತಂದ್ರ ಟರ್ಬೋ ತೆಗದ್ ಆಡ್ಸ್ಲಿ ಅಂದ್ರ ನಾವ್ ಬರ್ತೇವು. ಈಗ ಎಲ್ಲಾರು ಟರ್ಬೋ ತೆಗದ್ ಆಡಾಕತ್ರಂದ್ರ ನಾವು ಹೌಸಿಂಗ್ ತೆಗದ ಕಂಪ್ನಿ ಸಣ್ಣ ಹಾಕೊಂಡ್ ಬರ್ತೇವು. ಆಮೇಲೆ ಮತ್ ನಮ್ದ HP ಚೆಕ್ ಮಾಡಾರಿದ್ರ ಅಂದ್ರ ಹೆಂಗ್ ಬೇಕಾದಂಗ ಚೆಕ್ ಮಾಡ್ಬೋದು ಯಾರ್ ಬೇಕಾದ್ರು. ಯಾಕಂದ್ರ ನಮ್ದೇನ್ ಮ್ಯಾಲ 0.7 HP ಇಲ್ಲ ಏನೂ ಇಲ್ಲ, ಕರೆಕ್ಟ್ 55 HP ಇಟ್ ಗಾಡಿ. ಹೆಂಗ್ ಬೇಕಾದಂಗ ಚೆಕ್ ಮಾಡಿ ಆಡ್ಸ್ರಿ. ನಮ್ದ ಕಂಪ್ನಿ ಟರ್ಬೋ ಐತಿ, ನಾವ್ ಟರ್ಬೋ ಹಾಕೊಂಡ ಬರಾರ. ನಿಮ್ದ ಕಂಪ್ನಿದ್ ಇತ್ತು ನೀವು ಹಾಕೊಂಬರ್ರಿ ಟರ್ಬೋ, ಇಲ್ಲ ಅಂದ್ರ ನೀವು ತೆಗದಾಡ್ರಿ. ಇಲ್ಲಪ್ಪ ನಾವ್ ಹಿಂಗ ಟರ್ಬೋ ಹಾಕೊಂಡ್ ಆಡಾರ ಅಂದ್ರ ನಾವು ಹೌಸಿಂಗ್ ಹಿಂಗ ಹಾಕೊಂಡ್ ಆಡ್ತೇವು, ಹಂಗ ಬಿಡ್ರಿ. ಸುಮ್ಮ ಅಲ್ಲಿ ನಾವ್ ಅವ್ರ ಗಾಡಿ ಜಗವಾತ ಕಮಿಟಿ ಅವ್ರಿಗೆ ಫೋನ್ ಹಚ್ಚಿ ಇಲ್ಲ ಗಾಡಿ ಬಂದ್ರ ನಾವ್ ಬರಂಗಿಲ್ಲ ಹಂಗ ಹಿಂಗ ಅದ್ ಹೇಳೋದ ಸರಿಯಲ್ಲ. ಅಟ್ ನೀವು ತಿಂಡಿಲೇನ ನಿಯತ್ಲೇನ ಹೊಡ್ಯಾರಿದ್ರಂದ್ರ ನಮ್ ಗಾಡಿ ಇದ್ದಾಗ ನಂಬರ್ ಮಾಡಿ ಹೊಡ್ರಿ, ಅದಕ್ ನಾವ್ ಅಂತನು. ಇಲ್ಲಪ್ಪಾ ಅಂದ್ರ ನೀವು ಟರ್ಬೋ ತೆಗದ್ ಆಡ್ರಿ ನಂದ್ ಹಿಂಗ ಹೇಳುದನ. ಅದ್ರ ಸಲುವಾಗಿ ನಾವ್ ಕನಕ್ ಬಂದಿಲ್ಲ. ಈಗ ನೀವು ಹೌಸಿಂಗ್ ಎದ್ರ ಸಂಬಂಧ ಹೌಸಿಂಗ್ ನಾವ್ ಹಾಕಿದ್ದ ಎದ್ರ ಸಂಬಂಧ ಅಂದ್ರ ನಮ್ ಗಾಡಿದ ಬ್ರೇಕ್ ಒಂದ್ ಸ್ವಲ್ಪ ವೀಕ್ ಐತನ, ನಿಮ್ಗೂ ಗೊತ್ತಿರ್ಬೋದ ಅದಷ್ಟ. ಅದ್ರ ಸಲುವಾಗಿ ನಾವ್ ಬ್ರೇಕ್ ಅಲ್ಟ್ರೇಷನ್ ಮಾಡ್ಕೋ ಸಂಬಂಧ 4 ಲೈನರ್ ಮಾಡ್ಕೋ ಸಂಬಂಧ 5 ಲೈನರ್ ಆಲ್ಟ್ರೇಷನ್ ಮಾಡ್ಕೋ ಸಂಬಂಧ ನಾವ್ ಹೌಸಿಂಗ್ ದೊಡ್ಡ ಹಾಕೊಂಡವನ. ಯಾಕಂದ್ರ ನಮ್ ಗಾಡಿ ಈಗ ಬ್ರೇಕ್ ಮೇಲೆ ನಿಂತ ನೀವು ನೋಡಿರ್ಬೋದು ಕಣವಾಗೆಲ್ಲ. ಅದ್ರ ಸಲುವಾಗಿ ಆರ್ಟಿಷನ್ ಮಾಡ್ಕೋ ಸಂಬಂಧ ಒಂದ್ ದೊಡ್ಡ ಹೌಸಿಂಗ್ ಹಾಕೊಂಡವನ ಅಷ್ಟೇ. HP ಏನ್ ಸಂಬಂಧ ಇಲ್ಲ. ಇಂಜನ್ ಹೌಸಿಂಗ್ ಏನು ಸಂಬಂಧ ಇಲ್ಲ. ನಾವ್ ಬ್ರೇಕ್ ಸಂಬಂಧ ಹೌಸಿಂಗ್ ಹಾಕೊಂಡವನ. ಅದು ಅವ್ರಿಗೆ ನಾವ್ ಬ್ರೇಕ್ ಮೇಲೆ ನಿಲ್ಸಂತ್ಲೆ ಆದವ್ರಿಗೆ ಇದ್ನಾಗ ಐತಿ. ಆದ್ರೂ ಮತ್ ಅವ್ರಿಗೆ ಅಷ್ಟ್ ಆಗೈತೆ ಅಂದ್ರ ಅವ್ರಿಗೂ ತಿಳಿಬೇಕು. ಯಾಕಂದ್ರ ಅವ್ರು ರಗಡ್ ಕನ ಹೊಡೆದಿರ್ತಾರು ಮಾಡಿರ್ತಾರು. ಅವ್ರೇನ್ ಹಂಗ ಬಂದಿರ್ಲ, ಅವ್ರು ಕನ ಹೊಡೆದವ್ರು ಅವ್ರಿಗೂ ಗೊತ್ತಾಗ್ಬೇಕು. ಅವ್ರು ಮೊದಲ ತಮ್ಮದ ತಿಳ್ಕೊಂಡ ಆಮೇಲೆ ಮಾತಾಡ್ಬೇಕು ನಮ್ಗೆ. ಯಾಕ ಅವ್ರು ಟರ್ಬೋ ಹಾಕೊಂಡಾರ, ಅವ್ರ ಅನ್ಬೋದು ನಮ್ದು HP ಕಡಿಮೆ ಐತಿ. HP ಕಡಿಮೆ ಇದ್ರೆ ನಾವೇನ್ ಮಾಡಕ್ ಸಾಧ್ಯತೆ ಅದ್ರಾಗ. ಅವ್ರ ಕಮಿಟಿಯರ್ 55 HP ಇದ್ದಾರು, ನಿಮ್ದು ಕಂಪ್ನಿದ್ ಇದ್ರ ತೊಗೊಂಬರ್ಲಿ 55 HP, ಅದ್ ನಮಗ್ ಸಂಬಂಧ ಇಲ್ಲ. ಯಾಕ ನಿಮ್ಗೆ HP ಕಡಿಮೆ ಐತಿ ಅಂದ್ರೆ ಇನ್ನೇನ್ ನಾವೇನ್ ಅದನ್ನೇನ್ ತಯಾರು ಮಾಡಿ ಕೊಡಂಗಿಲ್ಲ. ನೀವು ಬೇಕಾದ್ರೆ ದೊಡ್ಡ ತಗೊಂಡ್ಬರ್ಬೋದು 55 HP, ಅದ್ ನಮ್ದು ಅಬ್ಜೆಕ್ಷನ್ ಇಲ್ಲ. ಇಲ್ಲ ನಮ್ದು HP ಕಡಿಮೆ ಐತಿ ಟರ್ಬೋ ಹಾಕೋತ ಅಂದ್ರ ನಿಮ್ ಕಂಪ್ನಿದ್ ಇದ್ರ ತೊಗೊಂಬರ್ಲಿ, ಅದ್ ನಮ್ಗೆ ಅಬ್ಜೆಕ್ಷನ್ ಇಲ್ಲ. ಮತ್ ನಿಮ್ದು ಕಂಪ್ನಿದಿಲ್ಲ ನಾವ್ ಹಾಕೊಂಡ್ ಬರ್ತಾವಂದ್ರ ಈಗ ಒಂದ್ ಟರ್ಬೋ ಹಾಕೋದ್ರಿಂದ ಒಂದ್ ಗಾಡಿ 10ರಿಂದ 15 HP ಹೆಚ್ಚಾಕತ್ತ. ಅದ್ ಹೆಂಗ 2-3 HP ಅಟ್ಟ ಹೆಚ್ಚಾಕತಿ ಇಲ್ಲ, ಅವ್ರ 15 HP ಗಟ್ಲೆ ಹೆಚ್ಚಾಕತಿ. ನಮ್ ಗಾಡಿ ಗಾಡಿ ನಮ್ದು ಹೌಸಿಂಗ್ ಯಾರ್ ಬಿಟ್ಟು ಎಲ್ಲಿಯಾರ ಒಂದ ಸಾಮಾನ್ ದೊಡ್ದಿದ್ರು ಅವ್ರ ಏನ್ ಬೇಕಾದ ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಬೋದು. ಅಲ್ಲೇ ಗಾಡಿನ ಬಿಟ್ಟು ಬರ್ತಾನ ಎಲ್ಲಾರ ಒಂದ ನಾಡ್ದವ್ರಿದ್ರು. ಅವ್ರ ಇಂಜನ್ ದೊಡ್ಡ ಬೇರೆ ಇಂಜನ್ ಒಂದ್ ಅದನ್ನ ಹೇಳಿನ ನಿನಗನ. ಮೈಂಡ್ ಒಬ್ಬ ಯಾವ ಒಂದ್ ಕಣದಾಗಂದ 75 ಹೆಡ್ ಹಾಕಿದಾರ ಅಂತ ಹೇಳ್ತಾರ. ಅದಕ್ಕ 75 ಹೆಡ್ ಎಷ್ಟು ಇರ್ತೈತಿ ಅವ್ನ್ ಗೊತ್ತಿಲ್ಲ. ಮೊದಲ್ 75 ಗಾಡಿ 4 ಪಿಸ್ಟನ್ ಇರ್ತೈತಿ. ಹೆಡ್ ಇದ್ರದ ಹೆಂಗ್ ಕುಂದಿರ್ತೈತಿ, ಶಾನೆ ಇರ್ಬೋದು ಅವ್ರ. ಇಲ್ಲ ಗಾಡಿ ನಮ್ದ 55 HP ಐತನ. ಹೆಂಗ್ ಎಲ್ಲಿ ಬೇಕಾದ್ ನಾವೇನ್ ಯಾವಾಗ ಬೇಕಾದಾಗ ಚೆಕ್ ಮಾಡ್ತಂದ್ರ ನಾವ್ ರೆಡಿ ಅನ್ನ. ಗಾಡಿ ಅಭಿಮಾನಿಗಳು ಏನಂತಾರ್ರಿ ನಮ್ ಗಾಡಿ HP ದೊಡ್ಡ ಸಂಬಂಧ ತಗೋರು ಹಂಗ ಇಲ್ಲ. ನಮ್ಮ ಅಭಿಮಾನಿಗಳಿಗೆ ಒಂದ್ ಮಾತು ಹೇಳಕ್ ಇಷ್ಟ ಪಡ್ತಾನು, ನಮ್ದೇನ್ HP ದೊಡ್ಡದಿಲ್ಲ ಏನಿಲ್ಲ. ಹೌಸಿಂಗ್ ಯಾರು ದೊಡ್ಡ ಹಾಕಿದ್ವು ಬ್ರೇಕ್ ಅಲ್ಟ್ರೇಷನ್ ಸಂಬಂಧ, ಅದಷ್ಟ್ ಬಿಟ್ರೆ ನಮ್ ಗಾಡಿಯಾಗ ಬೇರೆ ಏನೂ ಇಲ್ಲ. ಅಷ್ಟ ಇವ್ರು ನಾವು ಹೌಸಿಂಗ್ ಇವ್ರೆಲ್ಲಾ ಟರ್ಬೋ ತೆಗದ್ ಆಡಾಕತ್ರಂದ್ರ ನಾವು ಹೌಸಿಂಗ್ ತಕೊಂಡ್ ಬರತವನ. ಅಭಿಮಾನಿಗಳಿಗೆ ಹೇಳ್ತಾನು ಹೌಸಿಂಗ್ ತೆಗದ ಬರತನ್ ನಾನು.
ಇವ್ರ ಎಲ್ಲಾರೆ ಟರ್ಬೋ ತೆಗದ್ ಹೆಂಗ್ ಇವ್ರ ಕಂಪ್ನಿದ್ ಹೆಂಗೈತಿ ಹಂಗ ಆಡಾಕತ್ತಾರ ಅಂದ್ರ ನಾವು ಹೌಸಿಂಗ್ ತಕೊಂಡ್ ಬರತವನ ಆಡ್ತೇವ್. ಇಲ್ಲ ಇವ್ರ ಟರ್ಬೋ ತೆಗಿಲ್ದ ನಮ್ ಗಾಡಿ ಬ್ಯಾನ್ ಮಾಡಿಸಿ ಆಡ್ತಂದ್ರ ಇದ್ ನಿಯತ್ಲಿ ಆಡಿದಂಗಲ್ಲ. ಇವ್ರು ಟರ್ಬೋ ತೆಗದ್ ಆಡ್ಬೇಕು, ಅದಕ್ ನಾ ಹೌದಂತ ಅವಾಗ ನಂಬರ್ ಮಾಡ್ರಿ ಹೌದಪ್ಪ ಇವ್ರ ನಿಯತ್ಲಿ ಹೊಡೆದ್ ನಂಬರ್ ಮಾಡಿದಾರ ಅಂತ. ಇಲ್ಲ ಅಂದ್ರ ಇವ್ರಿಗೆ ಯಾವ್ದಾರ ಹಿಂಗ ಟರ್ಬೋ ಹಾಕೊಂಡ್ ನಂಬರ್ ಮಾಡ್ರಿ ಅದೇನ್ ನಂಬರ್ ಮಾಡಿದಂಗಲ್ಲ. ನಾವು ರಗಡ್ ಮಾಡಿದ್ವಿ ಹಂಗ ನಂಬರ ಹೌಸಿಂಗ್ ಹಾಕೊಂಡ ಅದೇನಲ್ಲ. ಅಣ್ಣ ಈಗ ಅವ್ರ ಟರ್ಬೋ ತಕೊಂಡ್ ಬರುದಿಲ್ಲ, ಅವ್ರ ಹಂಗ ಆಡ್ತಾರೋ, ನೀವು ಹೌಸಿಂಗ್ ತಕೊಂಡ್ ಆಡೋರು ಏನಿಲ್ಲ? ಇಲ್ಲ ನಾನು ಏನ್ ಹೇಳಕ್ ಇಷ್ಟಪಡ್ತಂದ್ರ ಅವ್ರ ಟರ್ಬೋ ತೆಗದ್ರಂದ್ರ ಅಷ್ಟ ಹೌಸಿಂಗ್ ತೆಗಿತೇವ್ ನಾವು. ಮತ್ ಈ ಕಮಿಟಿಯರ್ ಏನ್ ಮಾಡತಾರು, ಇವ್ರ ಫೋನ್ ಹಚ್ಚಿ ಹೇಳ್ತಾರು ಅವ್ರ ಹೌಸಿಂಗ್ ತಕೊಂಡ್ ಬರ್ಲಿಕ್ಕ ನಾವ್ ಬರಂಗಿಲ್ಲ ಹಂಗ ಅಂತಲೇ ಅವ್ರ ಏನಂತ ಹಾಕತಾರು, ಹೌಸಿಂಗ್ ದೊಡ್ಡದಿದ್ರ ತಗೋಂಗಿಲ್ಲ ಅಂತ ಹೇಳಿ ಬರ್ದಕತ್ತಾರ. ಆದ್ರ ನಾ ಕಮಿಟಿಯರ್ ಏನ್ ಹೇಳಕ್ ಇಷ್ಟಪಡ್ತಂದ್ರ ಅವ್ರಿಗೆ ಅಷ್ಟ ಸಪೋರ್ಟ್ ಮಾಡ್ಬೇಡ್ರಿ. ಅವ್ರದ್ದು ಕಂಪ್ನಿ ಟರ್ಬೋ ಇತ್ತು ತಗೋರಿ, ಇಲ್ಲ ಅಂದ್ರ ಕಂಪ್ನಿ ಟರ್ಬೋ ಇದ್ರ ಅಷ್ಟೇ ಟರ್ಬೋ ಇರ್ಬೇಕು, ಇಲ್ಲ ಅಂದ್ರ ನಾನ್ ಟರ್ಬೋ ಗಾಡಿ ಟರ್ಬೋ ಕುಣಿಸ್ರ ಅವಕಾಶ ಇಲ್ಲ ಅಂತ ಹೇಳಿ ಅವ್ರದ್ದು ಬರ್ದ್ ಹಾಕ್ಲೇನ. ಅವಾಗ ನಾವು ಹೌಸಿಂಗ್ ತೆಗದ್ ಹಾಕೊಂಡ್ ಹೋಗ್ತವನ ಆಡತವನ. ಇಲ್ಲ ಮತ್ ಈಗ ಅವ್ರಿಗೆ ಟರ್ಬೋದ ಹೇಳಂಗಿಲ್ಲ ನಮಗ್ ಹೌಸಿಂಗ್ ತಕೊಂಬ ಅಂದ್ರ ಇದ ಅವ್ರ ಗಾಡಿಗೆ ಸಪೋರ್ಟ್ ಮಾಡಿದಂಗ ಆಕೈತಿ. ಅದ್ರ ಸಲುವಾಗಿ ನಾ ಏನ್ ಹೇಳಕ್ ಇಷ್ಟಪಡ್ತಾನ, ಟರ್ಬೋ ತಕೊಂಡ್ ಬರ್ಬೇಕು ಅವ್ರು. ಯಾಕ ಇದನ್ನ ಕಮಿಟಿಯರ್ ಮಾಡ್ಬೇಕನ. ಕಮಿಟಿಯರ್ ಯಾಕಂದ್ರ ಏನಾಕೈತಿ, ಇಲ್ಲ ಅವ್ರ ಟರ್ಬೋ ಅವ್ರದ್ ನಡಿತೈತಿ ನಮ್ದು ಹೌಸಿಂಗ್ ನಡೆಯಂಗಿಲ್ಲ ಅಂದ್ರೆ ಇದು ನಿಯತ್ತಲ್ಲನ. ಯಾಕ ಅವ್ರದ್ದು ಕಂಪ್ನಿ ಹೆಂಗೈತಿ ಹಂಗ ಆಡ್ಲನ, ನಾವು ಕಂಪ್ನಿ ಹೆಂಗೈತಿ ಹಂಗ ಆಡ್ತು. ಮತ್ ಈಗ ಎಲ್ಲಾ ಬಿಟ್ಟ ಇಲ್ಲ ನೀವು ಹೌಸಿಂಗ್ ತಕೊಂಬಂದ್ರ ನಾವ್ ಆಡ್ತು, ಮತ್ತ ಅವ್ರ ಟರ್ಬೋ ತೆಗಿಯಂಗಿಲ್ಲ ಅಂದ್ರ ಇದು ಹೆಂಗ ನಿನಗೆ ಹೆಂಗ ಅನಸ್ತೈತನ? ಅಂದ್ರೆ ಎಲ್ಲಾರು ಈಗ ತಕಡೆ ತಗೋತಾರ, ಎಲ್ಲಾರು ಒಂದ ತಕಡಿ ಮೇಲೆ ತಗೋಬೇಕನ. ಇಲ್ಲಾಂದ್ರೆ ಈಗ ಏನಕೈತಿ ಅವ್ರದ್ದು ಅಷ್ಟ ಸಪೋರ್ಟ್ ಮಾಡಿದಂಗ ಆಕೈತನ. ಅವ್ರು ಟರ್ಬೋ ತಗದ ಆಡ್ಲಿ, ನಾವು ಹೌಸಿಂಗ್ ತಗೊಂಡ್ ಆಡ್ತವನ. ಇಷ್ಟ ಹೇಳಕ್ ಇಷ್ಟಪಡ್ತಾನ. ಮತ್ತ ನಾವ್ ಅವ್ರ ಹೌಸಿಂಗ್ ಅವ್ರ ಟರ್ಬೋ ತೆಗದ್ರಂದ್ರನ ನಾವು 100% ಹೌಸಿಂಗ್ ಹಾಕೊಂಡ್ ಸಣ್ಣ ಹಾಕೊಂಡ್ ಬರತವನ ಆಡತವನ್. ಯಾಕ ನಮ್ ಗಾಡಿ ಅಭಿಮಾನಿಗಳು ಬಾಳ್ ಕೇಳತಾರನ. ಅಭಿಮಾನಿಗಳ ಸಂಬಂಧ ಸೋತ್ರು ಬತ್ತು ಗೆದ್ರು ಬತ್ತು ಆಡತವನ. ನಾ ನಿಮ್ಗೆ ಈಗಾಗ್ಲೇನು ಆದ್ರೂ ಹೇಳಿನಿ, ಮಾಲಾಪುರ್ ಕನ ಒಂದ್ ಲಾಸ್ಟ್ ಅದನ್ನೊಂದ್ ಹೊಡೆದ್ರ ನಮಗ್ ಸಾಕ, ಇನ್ನೇನ್ ನಮಗ್ ಮುಂದ್ ಕನ ಹೊಡಿಬೇಕನ್ನೋ ಆಸೆ ಎಲ್ಲ. ಸೋತ್ರು ಗೆದ್ರು ಅಷ್ಟ ಅಭಿಮಾನಿಗಳ ಸಂಬಂಧ ಬಂದ್ ಆಡ್ತಂತ ಹೇಳಿ ನಾನು. ನಮ್ಗ ಅದ್ ಮಾಲಾಪುರ್ಗೇನ ಗೆದ್ದೈತನ ಅಷ್ಟೇ ಸಾಕ. ನೋಡ ಇನ್ನೇನ ಹಿಂಗ ಅಭಿಮಾನಿಗಳು ಸಪೋರ್ಟ್ ಮಾಡಕತ್ತಾರ ಅಂದ್ರ ಮುಂದೂ ಬರ್ತಾನ, ಇಲ್ಲ ಅನ್ನಂಗಿಲ್ಲ. ಆದ್ರೇನ ಅವ್ರು ಕಮಿಟಿಯರ್ ಇಡಾರಿದ್ರಂದ್ರ ಇಡೋದಿತ್ತು ಹೌಸಿಂಗ್ ಅತ್ ಅಷ್ಟೇ ಬರ್ದ್ ಹಾಕ್ಬಾರ್ದನ. ಅವ್ರ ನಾನ್ ಟರ್ಬೋ ಗಾಡಿ ಟರ್ಬೋನು ಇರಬಾರ್ದು, ಇಷ್ಟ ಬರ್ದ್ ಹಾಕ್ಲೇನ ನಾವು ಬರ್ತೇವೆ. ಕಂಪ್ನಿ ಮ್ಯಾಗ ಆಡ್ತಾನಂತಾರಲ್ಲ ಅದಂಗ ಕಂಪ್ನಿ ಮೇಲೆ ಆಡ್ದಂದ್ರ ನಾವ್ ಅದಕ್ಕೂ ಸೈಯಲ್ಲ. ಹೆಂಗ ಶೋರೂಮ್ ಗಾಡಿ ಹೆಂಗ್ ಇರ್ತೈತಿ, ಬಂಪರ್ ಗಿಂಪರ್ ಏನು ಇರಬಾರ್ದನ, ಅದ್ ಹೆಂಗೈತಿ ಹಂಗ ಆಡಕ ಅದಕ್ಕೂ ಸೈಯಲ್ಲ. ಈಗ ಏನಂತಾರ ಟರ್ಬೋಗಳ ನಾವು 40,000 ಕೊಟ್ಟು ಕುಣ್ಸಿವು, 40,000 ಕೊಟ್ಟು ಕುಣ್ಸಿದ್ರ ನಾವು ಹೌಸಿಂಗ್ 80,000 ಕೊಟ್ಟು ಕುಣ್ಸಿವ್ ಅದನ್ನ ಹೇಳ್ತಾರ. ನಾವು ಖರ್ಚು ಮಾಡಿವ್, ಅವ್ರು ಖರ್ಚು ಮಾಡ್ಯಾರ. ಯಾಕ ಕನ ಹೊಡಿ ಆಯ್ತ ಅಂದ್ರ ಮಾಡಬೇಕನ, ನಾ ಇಲ್ಲ ಅನ್ನಂಗಿಲ್ಲ. ಯಾಕ ಅವ್ರು ಮಾಡಿದಾರ, ಅವ್ರದ್ದು ಅಷ್ಟೇ ಕಂಡು ಬರಲ್ಲ, ನಮ್ದು ಅಷ್ಟೇ ಹೆಂಗ್ ಕಂಡು ಬರ್ತೈತನ. ಅವರು ರಗಡ ಖರ್ಚು ಮಾಡಿದಾರ, ನಾವು ಹೌದಂತು ನಾವು ಅವ್ರ ಡಬಲ್ ಖರ್ಚು ಮಾಡಿವ. ನಾವ್ ಅದನ್ನೆಲ್ಲ ಅನ್ನಂಗಿಲ್ಲ. ಆದ್ರೆ ಏನ ಕನ ಹೊಡ್ಯಾತಾರ ಅಂದ್ಮತ್ ಮಾಡಾರನ. ಆದ್ರೆ ಏನ ಈಗ ಅವ್ರದ್ದು ಟರ್ಬೋ ಐತಿ ಅದನ್ನ ಮುಚ್ಕೊಂಡ ಇವ್ರದ್ದು ಹೌಸಿಂಗ್ ಐತಿ ಅದನ್ನ ಹೇಳ್ಬಾರ್ದನ. ಅಷ್ಟ ಅವ್ರ ಕನಾನ ಹೊಡ್ಯಾರಿದ್ರಂದ್ರೆ ಜಗ್ಬೇಕನ. ಅವ್ರ ಐಸರ್ದವ್ರ ನಮ್ HP ನ ಸಣ್ಣದವ್ 48 ಬರ್ತಾವ 50 ಬರ್ತಾವ್ರಿ. ಅವ್ರ ಏನಂತಾರು, ನಾವ್ 55 HP ನ ಟರ್ಬೋ ಹಾಕ್ತಿವು, ನಿಮ್ ಗಾಡಿದ ಬಿಚ್ಚ ಕೊಡ್ರ 55 HP ಇದ್ದವ್ರ ಅನ್ನ. ಹಂಗಿರಂಗಿಲ್ಲ. ನಾನ್ ಟರ್ಬೋ ಗಾಡಿ ಪಿಸ್ಟನ್ ಬೇರೆ ಇರ್ತೈತಿ, ಟರ್ಬೋ ಗಾಡಿ ಪಿಸ್ಟನ್ ಬೇರೆ ಇರ್ತೈತಿ. ಟರ್ಬೋ ಗಾಡಿಗೆ ವಿತ್ ಟರ್ಬೋ ಹಿಡ್ಕೊಂಡು 55 HP ಇರ್ತೈತಿ. ನಾನ್ ಟರ್ಬೋ ಗಾಡಿಗೆ ವಿತೌಟ್ ಟರ್ಬೋ ಅದು ಎಷ್ಟು HP ಕೊಟ್ಟಿರ್ತಾರ ಅಷ್ಟು ಇರ್ತೈತಿ. ಟರ್ಬೋ ಪವರ್ ಹಾರ್ಸ್ ಪವರ್ ಎಷ್ಟಾಗೈತಿ 10 ರಿಂದ 15 HP ಹೆಚ್ಚಾಕೈತಿ. ನೀವ್ ನಮ್ದ 55 ಟರ್ಬೋ ತೆಗೆದು ಕುಣಿಸಿರ್ನು ನಮ್ ಗಾಡಿ ಕೆಪಾಸಿಟಿ ಎಷ್ಟು ಇರ್ತೈತನ, 45 ಕೆಪಾಸಿಟಿ ಇರ್ತೈತಿ, 10 HP ಟರ್ಬೋ ಇರ್ತೈತನ. ಅದ್ರ ಮೇಲೆ ಕೆಪಾಸಿಟಿ ಪಿಸ್ಟನ್ ಮೇಲೆ ಬೇರೆ ಹೋಗೈತನ. ಮತ್ ಈಗ ಇವ್ರು ನಮ್ದು 52 HP ಐತಿ ಐಸರ್ ಗಾಡಿ ಅಂತ ಹೇಳಿ ಇವ್ರು ಟರ್ಬೋ ಕುಣಿಸ್ಕೊಂಡು 10 HP ಹೆಚ್ಚಾಕೈತನ. ಅಂದ್ರೆ ಅವ್ರ ಏನಂತಾರನ, ಈಗ 100 ಗಾಡಿ 55 ಐತಿಲೋ ಅದ್ರ ಟರ್ಬೋ ನಮಗ್ ಕೊಡಿರ್ತಾರ ಅವ್ರ. ಅನ್ನ ಟರ್ಬೋ ನಾ ಅದನ್ನ ಏನ್ ಹೇಳಿ ನಿನಗ, ಟರ್ಬೋ ಪಿಸ್ಟನ್ ಬೇರೆ ಇರ್ತೈತನ. ನೀ ಕ್ಯಾಶುಯಲಿ ಚೆಕ್ ಮಾಡೋಣ, ಇದು ಡ್ಯಾಶ್ ಟು ಗಾಡಿ ಐತಿಲ್ಲ, ಸೂಪರ್ ಗಾಡಿ ಐತನ, ಇದ್ರ ಪಿಸ್ಟನ್ ಬೇರೆ ಐತನ. ಅದ್ರ ಟರ್ಬೋ ಸೂಪರ್ ಐತನ ಆ ಗಾಡಿ, ಅದ್ರ ಪಿಸ್ಟನ್ ಬೇರೆ ಅನ. ಪಿಸ್ಟನ್ ಸೈಜ್ ಇದ್ದಾಗ ಬೇರೆ ಇರ್ತೈತನ. ಪಿಸ್ಟನ್ ಇದ್ರ ಪಿಸ್ಟನ್ ಚೇಂಜ್ ಅದ್ರ ಪಿಸ್ಟನ್ ಚೇಂಜ್. ಟರ್ಬೋ ಅದ ಕೆಪಾಸಿಟಿ ಕೊಟ್ಟಿರ್ತಾರ. ವಿತ್ ಟರ್ಬೋ 55 HP ಕೊಟ್ಟಿರ್ತಾರ. ನಾವು ಟರ್ಬೋ ಪವರ್ ಹಿಡ್ಕೊಂಡು 55 HP ಇರ್ತೈತನ. ಇದು ವಿತೌಟ್ ಟರ್ಬೋ 50 HP ಇರ್ತೈತನ. ಹಿಂಗ ಇರ್ತೈತನ. ಮತ್ತ ಅವ್ರದ್ದು ಈಗ ವಿತೌಟ್ ಟರ್ಬೋ 52 HP ಇರ್ತೈತಿ. ಇವ್ರ ಟರ್ಬೋ ಹಾಕೊಂಡ್ ಕೂಡಲೇ 10 HP ಹೆಚ್ಚಾಕತಿ, 62 HP ಗಾಡಿ ಆಗ್ತೈತಿ. ಅದ ಈಗ ಐಸರ್ದವ್ರ ಏನಂತಾರ ನಿಮ್ಗ, ನಮ್ಮ 52 HP ಬರ್ತಾವ, 50 HP ಬರ್ತಾವ. 50 HP ನಿಮ್ಮನು ಗಾಡಿದಾವಲ್ಲ ನೋಡ ಡ್ಯಾಶ್ ಅದಾವಲ್ಲ, ಅದೊಂದ್ ತಗೊಂಡ್ ಆಡಲ್ಲ ನಮ್ಗ. ಅನ್ನ ಕಮಿಟಿಯರ್ 50 HP ಇಡ್ಲಿ, ನಾವು 50 HP ತಗೊಂಡ್ ಆಡ್ತವಲ್ಲ. 55 HP ಇಟ್ಟಾರು ನಮ್ದು 55 HP ಗಾಡಿ ಐತಿ, ನಾವ್ ಆಡಾಕತ್ತು. ಇಲ್ಲಪ್ಪ ಅವ್ರಿಗೆ ಅಟ್ಟ 55 HP ಆಡಕ್ ಬರಾರಿದ್ರ ಅಂದ್ರ ಅವ್ರ ಕಂಪ್ನಿಯವ್ರಿಗೆ ಹಚ್ಲಿ, ಅವ್ರ 55 HP ಗಾಡಿ ರೆಡಿ ಮಾಡ್ಸ್ಕೊಂಡ್ ಬರ್ಲಿ. ಅದ್ ನಾವ್ ಕೇಳಂಗಿಲ್ಲ. ಅವ್ರ ಕಂಪ್ನಿಯಿಂದ 55 HP ಕಂಪ್ನಿ ಟರ್ಬೋ ತಂದ್ ಆಡ್ಲಿ, ನಾವ್ ಕೇಳಂಗಿಲ್ಲ. ಮತ್ತ ಅವ್ರ ಗಾಡಿ ಅಷ್ಟಿಲ್ಲ ಇವ್ರ ಗಾಡಿ ಅಷ್ಟಿಲ್ಲ ಅಂದ್ರೆ ಏನ ಅಲ್ಲಿ ಅವ್ರ ಮನಿ ಸಂಬಂಧ ಯಾರು ಇಟ್ಟಿರಂಗಿಲ್ಲನ.
ಯಾಕ ಅವ್ರ ಒಂದ್ ಗಾಡಿ ಸಂಬಂಧ ಮತ್ತೆ ಅವ್ರಿಗೆ ಬೇಕಾದ ಎಚ್ ಪಿ ಇಟ್ಕೊಂಡ್ರ ಅದಲ್ಲ ಅದ ಅವ್ರ ಊರ್ ಕಣ ಅಲ್ಲ, ಅವ್ರ ಬೇಕಾದ ಕಣ ಅಲ್ಲ, ಅವ್ರ ಊರಾರ್ ಇಟ್ಟಿರ್ತಾರ, ಊರಾರ್ ಹೇಳ್ಬೇಕನ ಅದ್ನ. ಅವ್ರು ಇಟ್ಟಾರ ಇಲ್ಲ ನಾವ್ 52 ಎಚ್ ಪಿ ಅಂದ್ರೆ ನಾವ್ ಅವಾಗ 50 ಎಚ್ ಪಿ ಡ್ಯಾಶ್ ತಗೊಂಡ್ ಹೊಡಿತವನ, ನಾವ್ ಎಲ್ಲಿ ಇಲ್ಲೊಂದು. ಅವ್ರ 55 ಎಚ್ ಪಿ ಇಟ್ಟಾರ ಅಂದ್ಮೇಲೆ ನಾವ್ 55 ಎಚ್ ಪಿ ಗಾಡಿ ಒಯ್ಯಾರನ. ಅವ್ರದ್ದು 52 ಎಚ್ ಪಿ ಇತ್ತಂದ್ರ ಅದ್ ನಮಗ್ ಸಂಬಂಧ ಇಲ್ಲ. ಬೇಕಾದ್ರೆ ಅವ್ರ ಕಂಪ್ನಿ ಹೋಗಿ ರೆಡಿ ಮಾಡ್ಸ್ಕೊಂಡ್ ಬರ್ಲಿ ನಾವು, ಅದನ್ನ ನಾವ್ ಕೇಳಂಗಿಲ್ಲ. ಅವ್ರ 55 ಎಚ್ ಪಿ ತಂದ ಅಲ್ಲಿ ನಾವ್ ಏನು ಕೇಳಂಗಿಲ್ಲ, ಅಬ್ಜೆಕ್ಷನ್ ಇಲ್ಲ, ಏನು ಇಲ್ಲ, ಅವ್ರ ಆಡ್ಲಿ. ಅಣ್ಣ ಈ ವರ್ಷ ಎಷ್ಟು ಕಣ ನಂಬರ್ ಹೊಡೆದಾರ ಅಣ್ಣ ಈ ವರ್ಷ ಟೋಟಲ್ ನಾವ್ ಜಾಸ್ತಿ ಏನ್ ಹೋಗಿಲ್ಲ, 14 ಕಣ ಹೊಡೆದವನ. 14 ಕಣದಾಗ 11 ಕಣ ಫಸ್ಟ್ ಆಗ್ಯಾವನ, 3 ಕಣ ಸೆಕೆಂಡ್ ಆಗ್ಯಾವನ, 1 ಕಣ ನಂಬರ್ ಇಲ್ದೇನ್ ಬಂದಿಲ್ಲ ನಾವ ಎಲ್ಲ. ಈಗ ನಾವ್ 14 ಕಣ ನಂಬರ್ ಮಾಡಿದಕ್ಕೆ ಇವ್ರೆಲ್ಲಾ ಹಿಂಗ್ ಮಾಡತಾರನ, ಎಷ್ಟು ವರ್ಷ ಆತ ಕುಬೋಟ ಅದಾರ, ಐಸರ್ದಾರ ಬಂದಾರನ. ಕುಬೋಟ 55.7 ಎಚ್ ಪಿ ಐತನ. ಎಷ್ಟು ವರ್ಷ ಆತ ಆಡೈತಿ, ಎಷ್ಟು ವರ್ಷ ಆತ ನಂಬರ್ ಮಾಡೈತಿ, ಅದಕ್ಕೆ ಯಾರು ತಕರಾರ್ ತೆಗ್ದಿಲ್ಲನ. ಆಮೇಲೆ ಐಸರು 8 ವರ್ಷ ಆತ ಆಡೈತನ, ಟರ್ಬೋ ಹಾಕೊಂಡ್ ಆಡಿದಾರ, ಅವ್ರಿಗೆ ಯಾರು ತಕರಾರ್ ತೆಗ್ದಿಲ್ಲ. ಈಗ ನಮ್ ಹೌಸಿಂಗ್ ಯಾಕೆ ತಕರಾರ್ ತೆಗಿತಾರ ಇವ್ರ, ಯಾಕ ಇವ್ರು ಎಷ್ಟು ವರ್ಷ ನಂಬರ್ ಮಾಡಿದಾಗ ನಾವ್ ಸುಮ್ಮ ಇದ್ದಿಲ್ಲ. ಈಗ ಈಗ ಈ ವರ್ಷ ನಾವ್ ಒಂದ್ 14 ಕಣ ನಂಬರ್ ಮಾಡಂತ್ಲಿ ಇವ್ರಿಗೆ ಹಿಂಗ ಆಗಾಯ್ತಂದ್ರ ನಮಗೂ ಆಗಿರ್ಬೋದ್ಲನ. ಇವ್ರು 8 ವರ್ಷ ಆತ್ ನಂಬರ್ ಮಾಡ್ಯಾರ. ಅದ್ರಾಗೂ ನಾ ಹೇಳ್ತೀನಿ ಇನ್ನೊಂದ, ಹೋದ ವರ್ಷ ನಾವು ಹೌಸಿಂಗ್ ಇದ್ದುಪ್ಪ ನಾನು, ಹೋದ ವರ್ಷ ನಮ್ಮನ್ನ ಯಾಕೆ ಕೇಳಿಲ್ಲ ಇವ್ರ, ಈಗ ಯಾಕೆ ಕೇಳ್ತಾರು. ಯಾಕ ಈ ವರ್ಷ ನಮ್ಗೆ ಟೈರ್ ಹಿಡಿಯತ್ತವು, ಗಾಡಿ ಆಡಾಯ್ತಾನ, ನಂಬರ್ ಮಾಡಿದ್ದಾನ, ನಾ ಏನಿಲ್ಲ ಅನ್ನಂಗಿಲ್ಲ. ಆದ್ರೂ ಮತ್ ಇವ್ರು ಈಗ 8 ವರ್ಷ ಆತ್ ಇವ್ರು ಮ್ಯಾಲ್ 0.7 ಎಚ್ ಪಿ ಇಟ್ಕೊಂಡ್ ಆಡಿದಾರನ, ಅವಾಗ ನಾವ್ ಏನಂದಿಲ್ಲ. ಇವ್ರು ಟರ್ಬೋ ಹಾಕೊಂಡ್ ಆಡಿದಾರು, ಇವ್ರಿಗೂ ಏನಂದಿಲ್ಲ. ಈಗ ನಮ್ ಹೌಸಿಂಗ್ ಕೇಳ್ಬಾರ್ದನ ಇವ್ರು. ಇಲ್ಲ ಅಷ್ಟು ಮೀರ್ ಕೇಳಾರಿದ್ರ ಅಂದ್ರ ಅವ್ರು ಟರ್ಬೋ ತಕೊಂಡ್ ಬರ್ಬೇಕನ. ಇದ್ರಾಗ ಕುಬೋಟದಾಗ ಮ್ಯಾಲ್ 0.7 ಯಾವ್ದೇ ಐತ್ಲನ ಅದನ್ನ ತರಬಾರ್ದವ್ರ, ಬ್ಯಾರೆ ತಂದ್ ಆಡ್ಬೋದು, ನಾವೇನಿಲ್ಲ ಅನ್ನಂಗಿಲ್ಲ, ಅದನ್ನ ತರಬಾರ್ದನ. ಇಷ್ಟ ಹೇಳಕ್ ಇಷ್ಟಪಡ್ತಾನ ಇವ್ರದ. ಯಾಕಂದ್ರ ಇಷ್ಟು ವರ್ಷ ಆತಿ ಇವ್ರು ಹೊಡೆದಾರು, ಇವ್ರಿಗೂ ತಿಳಿಬೇಕನ. ಕೇಳತಾರಂದ್ರ ಇವ್ರಿಗೂ ತಿಳಿಬೇಕು, ಇವ್ರದ್ ಮ್ಯಾಲ್ 0.7 ಐತಿ ಇವ್ರು ಕೇಳಬಾರ್ದು, ಅಥವಾ ಇವ್ರದ ಟರ್ಬೋ ಐತಿ ಇವ್ರು ಕೇಳಬಾರ್ದು. ಇಷ್ಟು ವರ್ಷ ನಾವ್ ನಂಬರ್ ಮಾಡಿದ್ವು ಅದು ಗೊತ್ತಾಗ್ಬೇಕನ. ಹಿಂಗಾಗಿ ನಾ ಏನ್ ಹೇಳಕ್ ಇಷ್ಟಪಡ್ತಾನ, ನಮ್ದು ಹೌಸಿಂಗ್ ಐತಿ, ನಾ ಇಲ್ಲ ಅನ್ನಂಗಿಲ್ಲ, ನಾವ್ ಹೌಸಿಂಗ್ ಹಾಕಿದ್ವು. ಆದ್ರ ಹೋದ ವರ್ಷ ನಂಬರ್ ಆಗ್ಲಿಲ್ಲ ನಮ್ ಗಾಡಿ, ಅವಾಗ ಯಾಕೆ ಕೇಳಿಲ್ಲ ಇವ್ರ. ಈ ವರ್ಷ ಟೈರ್ ಹಿಡಿಯಾಕತ್ತು ನಂಬರ್ ಆಗೈತಿ, ಈಗ ಕೇಳ್ತಾರನ, ಇದು ತಪ್ಪನ. ಹೌಸಿಂಗ್ ಯಾಕೆ ವರ್ಷ ಹೌಸಿಂಗ್ ಹಾಕಿ ನಾವ್ ಒಂದ್ 2.5 ವರ್ಷ ಆತ. 2.5 ವರ್ಷ ಆತ ಯಾರು ಕೇಳಿಲ್ಲ ನಮ್, ಈಗ ಕೇಳತಾರನ. ಯಾಕ ಈಗ ಕಂಟಿನ್ಯೂ ನಂಬರ್ ಆಗೈತನ ಗಾಡಿ, ಟೈರ್ ಹಿಡಿಯತಾವ ನಮಗ್ ಕಂಟಿನ್ಯೂ ನಂಬರ್ ಆಗೈತನ ಗಾಡಿ, ಹಿಂಗಾಗಿ ಕೇಳ್ತಾರನ. ಅವ್ರದ್ದು 0.7 ಐತಿ ನಾವ್ ಕೇಳಿಲ್ಲನ, ಮ್ಯಾಲ್ ಟರ್ಬೋ ಹಾಕೊಂಡಾರ ನಾವ್ ಕೇಳಿಲ್ಲನ, ಈಗ ಇದನ್ನ ಕೇಳ್ತಾರಂದ್ರ ಅವ್ರ ತಪ್ಪನ. ಇಲ್ಲ ಅಷ್ಟು ಮೀರ್ ಅವ್ರ ನಿಯತ್ಲೆ ಕೇಳಾರ ಇದ್ರು ಆಡಾರ ಇದ್ರು ಅಂದ್ರ ಅವ್ರ ಟರ್ಬೋ ತೆಗಿಬೇಕು, ಇವ್ರ 0.7 ಇದ್ದದ ಗಾಡಿನೂ ತೆಗೆದು ಆಡ್ಬೇಕನ, ನಾವು ಆಡ್ತೀವಿ. ಇದ್ರೊಳಗ ಗಾಡಿ ಅವ್ರ ತಪ್ಪತ್ತಿರೋ ಕಮಿಟಿ ಅವ್ರ ತಪ್ಪತ್ತಿರೋ ನಾ ಮೊದಲ್ ಗಾಡಿಯಾರ ತಪ್ಪನ. ಯಾಕ ಇವ್ರ ಮೊದ್ಲು ಇವ್ರ ಜಗಳಾಡಿ ಇವ್ರ ಟರ್ಬೋ ಹಾಕು, ಅದ್ ಮಾಡು ಇದ್ ಮಾಡು, ಇದು ಒಂದೇದನ. ಕಮಿಟಿಯವ್ರು ಇನ್ನೊಂದನ, ಕಮಿಟಿಯರ್ ಏನ್ ಮಾಡ್ಬೇಕು, ಇಲ್ಲ ಲಾಸ್ಟ್ ಅವ್ರ ಆಡ್ಸಾರ ಇದ್ರಂದ್ರ ಇಲ್ಲ ನಾವೆಲ್ಲ ತಗೊಂಡ್ ಆಡ್ಸಾರ ಅಂತ ಹೇಳ್ಬೇಕು. ಒಂದ ಇಲ್ಲಪ್ಪ ಅಂದ್ರ 0.7 ಇದ್ದು ತಗೋಂಗಿಲ್ಲ, ಕಂಪನಿ ಟರ್ಬೋ ಇದ್ದು ಅಷ್ಟು ತಗೋತೀವಿ, ನಾನ್ ಟರ್ಬೋ ಇದ್ದು ಟರ್ಬೋ ಹಾಕಿರೋ ತಗೋಂಗಿಲ್ಲ, ಇಷ್ಟು ಬರ್ದ್ ಆಡ್ಸ್ಬೇಕನ ಅವ್ರ. ಕಮಿಟಿಯರ್ನ. ಕಮಿಟಿಯರ್ಗೆ ಏನ್ ಹೇಳಕ್ ಇಷ್ಟಪಡ್ತಂದ್ರ, ಕಮಿಟಿಯರ್ ನೀವ್ ಯಾವಾಗೂ ಕನ ಇಡಾರಿದ್ರಿ ಅಂದ್ರ, ಇಡಾರಿದ್ರಿ ಎಲ್ಲಾ ಗಾಡಿ ಅಲೋ ಇಡ್ರಿ. ಹೌಸಿಂಗ್ ದೊಡ್ಡದೈತಿ, ಟರ್ಬೋ ಹಾಕಿದಿರಿ, 0.7 ಐತಿ ಅನ್ಬೇಡ್ರಿ. ಇಲ್ಲಪ್ಪ ಇಲ್ಲ ನಾವ್ ಅಕ್ಯುರೇಟ್ ಕರೆಕ್ಟ್ ಆಡ್ಸಾರ ಅಂದ್ರ 0.7 ಇದ್ರು ತಗೋಂಗಿಲ್ಲ, ಆಮೇಲೆ ನಾನ್ ಟರ್ಬೋ ಹಾಕಿದ್ರು ತಗೋಂಗಿಲ್ಲ, ಆಮೇಲೆ ದೊಡ್ಡ ಹೌಸಿಂಗ್ ಇದ್ರು ತಗೋಂಗಿಲ್ಲ ಅಂತ ಹೇಳ್ರನ. ಇದಕ್ ನಾವ್ ಹೌದಂತಾನ. ಕಡ್ಡಿಕ್ಸು ತಗೋಂಗಿಲ್ಲ ಅಂತ ಹೇಳ್ರಿ, ಅದಕ್ಕೂ ಅಂತಾನ. ಆದ್ರೆ ಏನ ಒಂದ್ ಹೌಸಿಂಗ್ ತಗೋಂಗಿಲ್ಲ, ಕಡ್ಡಿಕ್ಸ್ ತಗೋಂಗಿಲ್ಲ, ಟರ್ಬೋ ನಡಿತೈತಿ, 0.7 ನಡಿತೈತಿ ಅಂದ್ರೆ ಇದು ತಪ್ಪನ ಕಮಿಟಿಯರ್. ಯಾಕಂದ್ರ ಹಿಂಗಾದ್ರ ಒಂದ್ ಗಾಡಿಯಾರಿಗೆ ಮೋಸ ಆಕೈತಿ, ಒಂದ್ ಗಾಡಿಯಾರಿಗೆ ಸಪೋರ್ಟ್ ಮಾಡಿದಂಗ ಆಕೈತನ. ಅದಕ್ಕ ನಾ ಏನ್ ಹೇಳಕ್ ಇಷ್ಟಪಡ್ತನು, ತುಗಾರಿದ್ರಿ ಎಲ್ಲಾ ಗಾಡಿ ತಗೊಂಡ್ ಆಡ್ಸ್ರಿ, ಇಲ್ಲ ಅಂದ್ರೆ ಎಲ್ಲಾ ಗಾಡಿ ತಗದ್ ಅವ್ ಯಾವ ಕಂಪನಿಯಿಂದ ಇರ್ತಾವ ಅವ್ನ ಅಷ್ಟ ಆಡ್ಸ್ರಿ. ನಮ್ದು ಇತ್ತಂದ್ರ ನಮ್ದು ಹೊರಗ್ ತೆಗೀರಿ, ಯಾರು ಇರ್ತೈತಿ ಅವ್ರದೆಲ್ಲ ಹೊರಗ್ ತೆಗದ್ ಆಡ್ಸ್ರಿ. ಇಷ್ಟ ನಾ ಹೇಳಕ್ ಇಷ್ಟಪಡ್ತೀನಿ. ಎಲ್ಲಾರ್ನು ಒಂದ ಸೇಮ್ ನೋಡ್ರಿ. ಒಬ್ರಿಗೆ ಸಪೋರ್ಟ್ ಮಾಡೋದ, ಒಂದ್ ಕಮಿಟಿ ಏನಿರ್ತೈತಿ ಅವ್ರು ಕುಬೋಟ ಗಾಡಿದಾವತ್ ಅವ್ರ ಕುಬೋಟ ಗಾಡಿಗಳಿಗೆ ಸಪೋರ್ಟ್ ಮಾಡೋದ, ಅದು ಮಾಡ್ಬೇಡ್ರಿ. ಮತ್ ಇನ್ನೊಂದ್ ಕಮಿಟಿಯಾಗ ನಮ್ಮ ಐಸರ್ ಗಾಡಿದಾವತ್ ಐಸರ್ ಗಾಡಿಗೆ ಸಪೋರ್ಟ್ ಮಾಡೋದ, ಇದನ್ ಮಾಡ್ಬೇಡ್ರಿ ಅವ್ರು. ಯಾಕ ನಿಮ್ದು ಐಸರ್ ಗಾಡಿ ಐತೈತಿ, ನೀವು ಈ ಕಣದಾಗ ಐಸರ್ ಸಪೋರ್ಟ್ ಮಾಡಾರ, ಅವ್ರ ಮುಂದ್ ಕುಬೋಟ ಐತೈತಿ ಅವ್ರ ಕುಬೋಟ ಸಪೋರ್ಟ್ ಮಾಡಾರ, ಇನ್ನೊಬ್ರು ನ್ಯೂ ಅಲ್ಯಾಂಡ್ ಐತೈತಿ ನ್ಯೂ ಅಲ್ಯಾಂಡ್ ಸಪೋರ್ಟ್ ಮಾಡೋದ, ಇದು ಬೇಡನ. ಎಲ್ಲಾರ್ಗು ಸೇಮ್ ಮಾಡ್ರಿ. ಇಲ್ಲ ನೀವು ಆಡ್ಸಾರ ಇದ್ರಿ, ನಮ್ಮ ಹೌಸಿಂಗ್ ಇಟ್ಕೋರಿ, ಅವ್ರು ಟರ್ಬೋನ್ ಇಟ್ಕೋರಿ, ಅವ್ರ 0.7 ಇಟ್ಕೋರಿ, ಆಡ್ಸ್ರಿ. ಎಲ್ಲಪ್ಪ ನಾವ್ ಆಡ್ಸಂಗಿಲ್ಲ, 0.7 ಇದ್ದು ಗಾಡಿನೂ ಆಡ್ಸಂಗಿಲ್ಲ, ಟರ್ಬೋನು ಆಡ್ಸಂಗಿಲ್ಲ, ಅವ್ ದೊಡ್ಡ ಹೌಸಿಂಗ್ ಇದ್ರು ಆಡ್ಸಂಗಿಲ್ಲ, ಹಿಂಗ್ ಹೇಳು. ಅದ್ರ ಒಂದ್ ಗಾಡಿ ಟರ್ಬೋ ಇದ್ದು ತಗೋದ, 0.7 ತೆಗೆದು ಹೌಸಿಂಗ್ ತೆಗೆದು ಹಿಂಗ್ ಮಾಡ್ಬೇಡ್ರಿ. ಒಟ್ ಒಂದ್ ಅಕ್ಯುರೇಟ್ ನಿರ್ಧಾರ ಇದ್ರ ಬರ್ತದ ನಮಗೆ ಅಷ್ಟ. ಅಂದ್ರೆ ಏನಾಕೈತನ ವಿಮಾನಗಳು ಏನಂತಾರು, ವಿಮಾನಗಳ ನಮ್ದ ನೂಲಂಡ್ ಬ್ರಾಂಡ್ ಇದ್ದವ್ರು ರಗಡ ಬ್ರಾಂಡ್ ಇದ್ದವ್ರು ಇಂತ ಅಲ್ಲಿ ಕನ್ನಡದಾಗ ಏನಾಗ್ಬಿಡ್ತೈತಿ. ಈಗ ನಿಮ್ದ ನೂಲಂಡ್ ಆಗ್ಲಿ ಮತ್ತೊಂದಾಗ್ಲಿ, ಈ ಮತ್ತೊಂದ್ ನೂಲಂಡ್ ಹೋಯ್ತಂದ್ರ ಅವ್ನ ಹೌಸಿಂಗ್ ಇಲ್ಲ ಆಗಿತ್ತು ನೋಡಪ್ಪ, ಗಾಡಿ ಇದನ್ನ ಆಗ್ಬಿಟ್ಟು
ಇಲ್ಲಣ್ಣ ಅದೇನ್ ಸಂಬಂಧ ಇಲ್ಲ. ಇನ್ನೊಂದ್ ಹೇಳ್ಬೇಕಂದ್ರ ನಿನಗ ಟೈರ್ ಹಿಡಿಯಾಕೈತಂದ್ರ ಗಾಡಿ ಆಡತೈತಿ ಯಾವ್ದ ಈ ಕುಬಟನ ರಗಡ್ ಸೋಲ್ತಪ್ಪ ನಾ ಅದಕ್ಕೆ 0.7 ಇಲ್ಲ ಅಂತೀರಿ ನೀವು. ಇಲ್ಲಣ್ಣ ಸೇಮ್ ಇರ್ತೈತಿ. ಅವಾಗ ಇವ್ರ ಟೈರ್ ಹಿಡಿದಿರ್ತೈತಿ, ಅವ್ರದ್ದು ಹಿಡಿತಿರಂಗಿಲ್ಲ ಒಣ್ಣೆದ. ಒಮ್ಮೊಮ್ಮೆ ಇವ್ರದ್ದು ಹೊಡಿಯೋ ಸ್ಕಿಲ್ ಬೇರೆ ಇರ್ತೈತಿ, ಅವ್ರ ಸ್ಕಿಲ್ ಬೇರೆ ಇರ್ತೈತಿ. ಹಿಂಗೆಲ್ಲ ಮಿಸ್ ಆಕವನ, ಅದೇನ್ ಹೇಳಕ್ ಬರಂಗಿಲ್ಲ. ಒಂದೊಂದ್ ಟೈರ್ ಹಿಡಿದ್ರ ಆಗ್ಬೋದು, ಒಂದೊಂದ್ ಟೈರ್ ಇಲ್ಲ. ನಮ್ದ ಹೌಸಿಂಗ್ ಐತಿ. ನಾವ್ ಹಾದ ವರ್ಷದಿಂದ ಎಲ್ಲಾ ಸೋತ್ಕೋತ್ ಬಂದವನ, ಈಗ ನಮ್ ಟೈರ್ ಹಿಡಿಯಾಕತ್ತು ನಾವ್ ಈಗ ಆಡಿದವನ, ಅದೇನಿಲ್ಲ. ಹಾ ಟೈರ್ ಮೇಲೆ ಐತೆ ನಮ್ ಏನ್. ಇವ್ರ HP ದೊಡ್ಡದ್ ಮಾಡ್ಕೊಂಡ್ರು ಏನ್ ಸಂಬಂಧ ಇಲ್ಲನ. ಯಾಕ ಇವ್ರ 0.7 ಇದ್ರ ಅದೇನ್ ಹೆಚ್ಚಲ್ಲನ, ನಾ ಏನ್ ಇಲ್ಲ ಅನ್ನಂಗಿಲ್ಲ. ಏನ್ ಟೈರ್ ಗ್ರಿಪ್ ಇದ್ದು ಅಂದ್ರ ನೀ 60 HP ಇದ್ರು ಜಗ್ಬೋದನ. ಅದ್ರೇನ ಆಡ್ಸೋದಿತ್ತಂದ್ರ ನೀ ಎತ್ಲಿ ಆಡ್ಸ್ತಿ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಟೈಮಿಂಗ್ ಏನನ, ಈಗ ಮಾನ್ಯ ಪಾಪ ಬೋಳ್ಚಿಕ್ಕಲ್ಕ್ಯಾರ ಜಲ್ದಿ ಹೇಳ್ರು, ಮತ್ತೊಂದ್ 2-3 ಗಾಡ್ಯಾರ ಜಲ್ದಿ ಬರ್ಲಿಲ್ಲ. ಆದಷ್ಟು ಜಲ್ದಿ ಬರ್ಯಾನ. ಜಲ್ದಿ ಆದ್ರ ಚಲೋ, ಯಾಕಂದ್ರ ಜಲ್ದಿ ಆಡಿ ಮನಿಗ್ ಹಾಕೋದು ಅನುಕೂಲ ಆಗೈತಿ. ಮನ್ಯಾನ್ ಕೆಲ್ಸ ಆಗ್ತಾವು, ಮನ್ಯಾಗ ಎಲ್ಲಾ ನಮ್ ಸಂಬಂಧ ಎಲ್ಲಾ ನೋಡ್ತಿರ್ತಾರು. ಮತ್ತ ಹಂಗ ನೋಡಾಕ್ ಬಂದಾರಿಗೆ ಅದು ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರ ಅಷ್ಟು ದೂರಿಂದ ನೋಡಾಕ್ ಬಂದಿರ್ತೀರಿ, ಸ್ವಲ್ಪ ದೂರ ನಿಂತ್ ನೋಡ್ದ್ಬರಿ. ಎಲ್ಲಾರೆ ಹುಕ್ಕ ಪಿನ್ ಅದು ಕಟ್ ಆಗಿ ಮ್ಯಾಲ ಅದು ಬಂದ್ ಬಿದ್ರ ಮಾಡ್ರ ಎಲ್ಲ ಪ್ರಾಬ್ಲಮ್ ಇರ್ತೈತಿ. ನಿಮ್ ಮನ್ಯಾಗೆಲ್ಲ ನಿಮ್ಮೆಲ್ಲ ಇದ್ದಿರ್ತಾರು, ಅವ್ರಿಗೆಲ್ಲ ಅಷ್ಟು ಮೋಸ ಮಾಡಾಕ್ ಹೋಗ್ಬೇಡ್ರಿ. ದೂರ ನಿಂತ್ ನೋಡಿ ಆರಾಮ್ ದೂರದಿಂದ ಬರ್ತ ಬರಿ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಹೊಸ ಗಾಡಿ ತಂದಾರಲ್ಲ ಕನಕ, ನಾ ಹೊಸ ಗಾಡಿ ತಂದನು ಇದನ್ನೆಲ್ಲ ಈಗ ಹೇಳಲಿ ಅಣ್ಣ. ಹಿಂಗ್ ಕರೆಕ್ಟ್ ಆಡ್ಸಾಕತ್ರ ಅಂದ್ರ ಅದ್ನು ಹಾಕ್ತಾನ. ಅದ 5500 2 ಹಾಕ್ತಾವ. ಇಲ್ಲ ಇವ್ರ ಎಂದ ಹಿಂಗ ಎಲ್ಲಾ ಟರ್ಬೋನು ತೆಗಿಸ್ಬೇಕನ, 0.7 ಇದ್ರ ಅದ್ನು ತೆಗಿಬೇಕನ ಅಂದ್ರ ಬರ್ತಾವ ನಮ್ಗೆ. ಸುಮ್ಮ ಈಗ ನಾವ್ ಬರೋದು ಇವ್ರು ಔಷಧ ಅವತ್ತ ಜಗಳ ಆಡ್ಕೋತ ನಿಲ್ಲೋದು, ಅದ್ ನಮಗ್ ಬೇಡ ಆಗೈತೆ. ಅವ್ರೆಲ್ಲ ಕರೆಕ್ಟ್ ಆಡ್ಸಾಕತ್ರ ಅಂದ್ರ ಬರ್ತಾವ. ಈ ಕಮಿಟಿ ಅವ್ರಿಗೆ ಈಗೇನ ಚಲ್ತಿ ಐತ್ಲನ ಇದ ಟೈಪ್ ಆಡ್ಸಕತ್ರ ಬರುದಿಲ್ಲ ಅಣ್ಣ. ಯಾಕ ಮತ್ತ ಇಲ್ಲೇ ಹೇಳಿಲ್ಲ ನಾ ನಿನ್ಗ, ಅವ್ರ ಟರ್ಬೋ ತಗೊಂಡ್ ಆಡೋದು, ನಮ್ ಹೌಸಿಂಗ್ ತೆಗದ್ ಆಡೋದು ಅಂದ್ರೆ ಮತ್ ಇದು ಸರಿ ಅಲ್ಲ. ಇಲ್ಲ ನಮ್ ಗಾಡಿ ದೊಡ್ಡ ಹೌಸಿಂಗ್ ಇದ್ದದ್ ಗಾಡಿ ತಗೋಂಗಿಲ್ಲ ಅಂದ್ರ ಮತ್ ಇದೇನತನ ಅವ್ರಿಗೆ ಸಪೋರ್ಟ್ ಮಾಡಿ ಆಡ್ಸಂಗ ಆತನ. ಇಲ್ಲ ನಮ್ ಗಾಡಿ ಹಾಕ್ಲಿಲ್ಲ ಅಂದ್ರ ನಾವ್ ಬರತ್ತವನ 100% ಬರತ್ತವನ, ಆಡತ್ತವನ. ಆ ಸೋಲಿಗೆ ಎಲ್ಲಿ ಆಡತ್ತವನ. ಆಯ್ತಾ, ನಮ್ ಕೂಡ ಮಾತಾಡ್ ಥ್ಯಾಂಕ್ಸ್ ಅಣ್ಣ. ಇರ್ಲಿ ಅಭಿಮಾನಿಗಳು ಕೇಳಾಕ್ರನ ಇದನ್ನ ಕ್ಲಿಯರ್ ಮಾಡ್ಕೊಳಕ್ಕಿತ್ತು. ಬರ್ತಾವನ ಅಭಿಮಾನಿಗಳ ಸಂಬಂಧ ಆಡತ್ತವನ, ಗಾಡಿ ಆಡ್ಸತ್ತವ್ ಬಿಡಂಗಿಲ್ಲ. ಸೋತ್ರು ಆತು ಗೆದ್ರು ಆತು ಆಡ್ಸತ್ತವನ. ಆದ್ರೆ ಏನ ಕರೆಕ್ಟ್ ನಿಯತ್ಲಿ ಆಡ್ಸ್ಬೇಕು. ಈಗ ಮತ್ ಇನ್ನೊಂದನ ಕಮಿಟಿಯರ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರ, ನೀವ ಈಗ ನಮಗ ಅಡ್ವಾನ್ಸ್ ಹೇಳ್ರಿ. ಯಾಕಂದ್ರ ಅವ್ರ ಎಲ್ಲಾ ಟರ್ಬೋ ತೆಗಿಸ್ಕೊಂಡ್ ಬರ್ತವು, ತೆಗಿಸ್ಕರಿಸ್ತವು. ಆಮೇಲೆ 0.7 ತೆಗಿಸ್ಕರಿಸ್ತವ ಅಂದ್ರ ನಾವು ಹೌಸಿಂಗ್ ತಕೊಂಡ್ ಬರ್ತವನ. ಇಲ್ಪ ನಾವ್ ಅವ್ರು ಎಲ್ಲಾ ಹಂಗ ತಗೋರ, ಹೌಸಿಂಗ್ ತಗೋಂಗಿಲ್ಲ ಅಂದ್ರ ಈಗ ಅಡ್ವಾನ್ಸ್ ಹೇಳ್ಬಿಡ್ರನ. ಡಿ ಬಾಸ್ ಕಬ್ಬೂರ್ ಗಾಡಿ ತಗೋಂಗಿಲ್ಲ ಯಾಕಂದ್ರ ಹೌಸಿಂಗ್ ದೊಡ್ಡ ಅಂತ ಹೇಳ್ಬಿಡ್ರನ. ಅವಾಗ ನಾವು ಹೇಳ್ತವನ, ಯಾಕ ಹಿಂಗ ಅವ್ರಿಗೆ ಸಪೋರ್ಟ್ ಮಾಡತ್ತಾರು. ನಮ್ ಗಾಡಿ ಹೌಸಿಂಗ್ ತೆಗಿತಾರ, ಅವ್ರು ಟರ್ಬೋದು ತಗೋತಾರು. ಆದ್ರ ಆತು ನಮ್ ಗಾಡಿಗೆ ಇದ್ ಮಾಡಿ ಬ್ಯಾಡ ಅನ್ನತಾರು ಬಿಟ್ಟು ಬಿಡ್ತಾವ. ನಾವು ಸುಮ್ಮ ಮತ್ ಅವಾಗ ಇಲ್ಲ ತಗೋತವು ಅಂತ ಹೇಳೋದು, ಅವಾಗ ನಮಗ್ ಹೌಸಿಂಗ್ ತಕೊಂಡ್ ಹಾಕೊಂಡ್ ಬರಕಾಗಲ್ಲ. ನಾವ್ ಅಭಿಮಾನಿಗಳ ಸಂಬಂಧ ಆಡ್ಬೇಕು ಅನ್ನೋದು ಒಂದ್ ಆಸೆ ಐತೆ ನಮಗ್. ಅದಕ್ಕೆ ಈಗ ಅಡ್ವಾನ್ಸ್ ಹೇಳ್ಬಿಡ್ರ. ಕಮಿಟಿಯರ್ ಯಾವ್ದೋ ಕಮಿಟಿಯರ್ ಆದ್ರೂ ನಮಗ್ ಒಂದ್ ಸ್ವಲ್ಪ ಅಡ್ವಾನ್ಸ್ ಹೇಳ್ಬಿಡ್ರಿ. ಇಲ್ಲಪ್ಪ ನಿಮ್ಗ್ ತಗೋತಾವ ಅಂದ್ರೂ ಹೇಳ್ರಿ, ಬರ್ತವ. ಇಲ್ಲ ಹೌಸಿಂಗ್ ಅವ್ರು ಎಲ್ಲಾ ಟರ್ಬೋ ತಗಸಾರ್ದವು, ನೀವು ಹೌಸಿಂಗ್ ತಕೊಂಬರಿ ಅಂತಾನು ಹೇಳ್ರಿ, ನಾವ್ ಹಂಗೂ ಬರ್ತೇವ್. ಆದ್ರೇನ ನಾವ್ ಹಿಂಗ್ ಟರ್ಬೋ ತಕೊಂಬಾತ ಹೇಳ್ತೇವ, ನೀವು ಬರಿ ಅಂತ ಹೇಳ್ರಿ, ನಾವ್ ಬರ್ತೇವ. ನಮ್ಮ ಅಭಿಮಾನಿಗಳ ಸಂಬಂಧ ಆಡ್ತಾವ.